ಮದ್ದೂರು ತಾಲೂಕಿನ ದೇವೇಗೌಡನದೊಡ್ಡಿ ಗ್ರಾಮದ ಭಕ್ತಾದಿಗಳು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಹಿನ್ನೆಲೆ ಅವರನ್ನ ಮದ್ದೂರು ತಾಲೂಕು ಮಹಿಳಾ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷರಾದ ದಿವ್ಯಾ ರಾಮಚಂದ್ರಿ ಶೆಟ್ಟಿ ಭೇಟಿಯಾಗಿ ಶುಭ ಹಾರೈಸುವುದರ ಜೊತೆಗೆ ಭಕ್ತಾದಿಗಳ ಪ್ರಯಾಣಕ್ಕೆ ಬೇಕಾದ ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡಿ ಮಲೆ ಮಹದೇಶ್ವರ ಬೆಟ್ಟದ ಪಾದಯಾತ್ರೆ ಯಶಸ್ವಿಯಾಗಲೆಂದು ಶುಭ ಹಾರೈಸಿದ್ದರು. ಹಾಗೂ ಮುಂದಿನ 2028ರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಜಯಭೇರಿ ಬಾರಿಸಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಲೆಂದು ದೇವರಲ್ಲಿ ಹರಕೆ ಇಟ್ಟರು. ಪಾದಯಾತ್ರೆ ಹೋಗ್ತಿರೋದ್ರಿಂದ ನಮ್ಮ ಜೆಡಿಎಸ್ ಮಹಿಳಾ ತಂಡದಿಂದ ಮತ್ತು ಪೂರ್ಣ ಜೆಡಿಎಸ್ ಮದ್ದೂರು ತಂಡದಿಂದ ಅವರಿಗೊಂದು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಕ್ಕಿ, ನೀರು ಮತ್ತು ಸ್ವಲ್ಪ ಸಿಹಿ ತಿಂಡಿನ ಮತ್ತು ಎಲೆಗಳನ್ನ ಕೊಟ್ಟು ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಬಂದು ಕೊಟ್ಟಿದ್ದೀವಿ. ಕೊಡೋದಕ್ಕೆ ಕಾರಣ ಒಂದು ಅವ್ರ ಜರ್ನಿ ಸುಗಮವಾಗಿ ಆಗಲಿ ಅನ್ನೋದು ಒಂದು, ಇನ್ನೊಂದು ದೇವ್ರು ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಮೇನ್ ಕಾರಣ ನಾವು ಕೊಡ್ತಾ ಇರೋದು. ನಮ್ಮ ಕುಮಾರಣ್ಣನಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು 2028ಕ್ಕೆ ನಮ್ಮ ಕುಮಾರಣ್ಣನೇ CM ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದನ್ನು ಅವ್ರಿಗೆ ಕೊಟ್ಟಿದ್ದೀವಿ. ದೇವರು ಅವ್ರು ಇದನ್ನು ಪರಿಗಣಿಸಿ ಈ ವರ್ಷ ಈ 2028ಕ್ಕೆ ನಮ್ಮ ಕುಮಾರಣ್ಣನ CM ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದಕ್ಕೆ ದೇವ್ರದೊಂದು ಆಶೀರ್ವಾದ ಇರಲಿ ಅನ್ನೋದೊಂದು ಇದು. ಹಾಗಾಗಿ ನಾವೆಲ್ಲರೂ ಬೇಡ್ಕೊಳ್ಳೋದೇನು ಅಂದರೆ ದೇವ್ರು ಎಲ್ರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಜರ್ನಿ ಸುಗಮವಾಗಿರಲಿ ಅನ್ನೋದನ್ನು ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಜೆಡಿಎಸ್ ತಂಡದಿಂದ. ಮಹಿಳಾ ಜೆಡಿಎಸ್ ಘಟಕದ ಕಾರ್ಯದರ್ಶಿಯಾದ ನಂದಿನಿ ಗೌಡ, ಜೆಡಿಎಸ್ ಮುಖಂಡರಾದ ಸ್ವಾಮಿಗೌಡ, ಮುಖಂಡರಾದ ನಾಗೇಶ್, ಲೋಕೇಶ್ ತುಮ್ಮಕೂರು, ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು.